ಇಂದು ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಅಂತ್ಯವಾಗ್ತಾ ಇದೆ. ಹಾಗಾಗಿ ಮತ್ತೆ ದರ್ಶನ್ಗೆ ಪರಪ್ಪನ ಅಗ್ರಹಾರವೇ ಗತಿಯಾಗುತ್ತಾ ಅನ್ನೋದು ಪ್ರಶ್ನೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಇವತ್ತು ಹಾಜರುಪಡಿಸಲಾಗುತ್ತಂತೆ. ಡಿ ಗ್ಯಾಂಗ್ ಅನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಸಿಬ್ಬಂದಿ ಎಲ್ಲಾ ರೀತಿಯ ಅಧಿಕಾರಿಗಳು ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯ ಬಳಿಕ ದರ್ಶನ್ ಬೇಲ್ಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗೋ ತನಕ ಕೂಡ ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿ ತನಕ ದರ್ಶನ್ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನವೇ ಗಟ್ಟಿಯಾಗೋದು ಫೇಕ್ಸ್. ಸದ್ಯಕ್ಕೆ ಬೇಲ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಇಲ್ಲ. 90 ದಿನಗಳ ಕಾಲ ಅವಕಾಶ ಇರುತ್ತೆ ಪೊಲೀಸರಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ. ಆ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋ ತನಕ ಕೂಡ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮತ್ತು ಅವರ ಗ್ಯಾಂಗ್ಗೆ ರಿಲೀಫ್ ಸಿಗೋದು ತೀರಾ ಕಡಿಮೆ. ಹಾಗಾಗಿ ಅವರು ಜಾಮೀನು ಅರ್ಜಿ ಹಾಕುವುದಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ಸ್ವತಃ ಅವರ ಪರವಾಗಿ ಸಿ.ವಿ. ನಾಗೇಶ್ ಅವರನ್ನ ವಕೀಲರಾಗಿ ನೇಮಕ ಮಾಡಿದ್ರು ಕೂಡ ಯಾಕೋ ಅವರು ನಿರ್ಧಾರಕ್ಕೆ ಬರ್ತಾ ಇಲ್ಲ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತ. ಕಾರಣ ಗೊತ್ತಿದೆ, ಸದ್ಯಕ್ಕೆ ರಿಲೀಫ್ ಸಿಗಲ್ಲ. ಸುಮ್ಮನೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರೆ ಅಲ್ಲಿ ಹಿನ್ನಡೆಯಾಗುವ ಸಾಧ್ಯತೆ ಇರೋದ್ರಿಂದ ಸದ್ಯಕ್ಕೆ ಅಂತಹ ರಿಸ್ಕ್ ಬೇಡ ಅನ್ನೋ ಕಾರಣಕ್ಕೆ ಹಿಂದೇಟು ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹಾಗಾಗಿ ಇವತ್ತು ನ್ಯಾಯಾಂಗ ಬಂಧನದ ಆ ಅವಧಿ ಅಂತ್ಯವಾದರೂ ಕೂಡ ಅವರಿಗೆ ರಿಲೀಫಾ, ಬಂಧನನ, ಪರಪ್ಪನ ಅಗ್ರಹಾರ ಜೈಲೆ ಗತಿಯಾಗುತ್ತಾ ಅನ್ನುವಂಥ ಪ್ರಶ್ನೆಗೆ ಬಹುತೇಕ ಮತ್ತೆ ಪರಪ್ಪನ ಅಗ್ರಹಾರ ಜೈಲೆ ಗತಿಯಾಗೋ ಸಾಧ್ಯತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಇವತ್ತು ಏನೆಲ್ಲ ಬೆಳವಣಿಗೆ ಆಗುತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ರೇಣುಕಾಸ್ವಾಮಿಯ ಏನು ಕೊಲೆ ಆರೋಪಿಗಳಲ್ಲಿ ಅಂದರೆ 17 ಜನರಲ್ಲಿ ಈಗಾಗಲೇ ಓರ್ವ ಆರೋಪಿ ಮಾತ್ರ ಇಲ್ಲಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಆದರೆ ಇನ್ನುಳಿದಂತೆ 16 ಜನರು ಕೂಡ ಈಗ ಇನ್ನು ಯಾರೂ ಕೂಡ ಜಾಮೀನಿಗೆ ಅರ್ಜಿಯನ್ನು ಕೂಡ ಸಲ್ಲಿಸಿಲ್ಲ. ಇವತ್ತು ಕೂಡ ಬಹುತೇಕ ಏನು 14 ದಿನದ ಒಂದು ನ್ಯಾಯಾಂಗ ಬಂಧನ ಏನು ಮುಗಿಯುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕೂಡ ನ್ಯಾಯಾಧೀಶರ ಮುಂದೆ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಂದರೆ ಜೈಲಿನಲ್ಲಿರುವಂತಹ ಏನು ಒಂದು ಕೊಠಡಿಯಲ್ಲಿರುವಂಥ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇವತ್ತು ಎಲ್ಲ ಆರೋಪಿಗಳನ್ನು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ. ಅಲ್ಲೂ ಕೂಡ ಏನಂದರೆ ಇವತ್ತು ಬಹುತೇಕವಾಗಿ ಮತ್ತೆ ನ್ಯಾಯಾಂಗ ಬಂಧನ ಮುಂದುವರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಬಹುತೇಕ ಪಕ್ಕ ಅಂತಲೇ ಹೇಳಲಾಗ್ತಿರುವಂಥದ್ದು. ಯಾಕಂದರೆ ಈವರೆಗೂ ಕೂಡ ಯಾರೂ ಕೂಡ ಇಲ್ಲಿ ಜಾಮೀನನ್ನು ಸಲ್ಲಿಕೆಯನ್ನು ಮಾಡಿಲ್ಲ. ಯಾಕಂದರೆ ಚಾರ್ಜ್ ಶೀಟ್ ಅಂದರೆ ಇನ್ನು 90 ದಿನಗಳ ಒಳಗಾಗಿ ಇಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾಗತ್ತೆ. ಈ ಒಂದು ಕಾರಣದಿಂದಾಗಿ ಬಹುತೇಕವಾಗಿ ಎಲ್ಲ ಎವಿಡೆನ್ಸ್ಗಳು ಕೂಡ ಸ್ಟ್ರಾಂಗ್ ಆಗಿರೋದ್ರಿಂದಾಗಿ ಯಾವ ವಕೀಲರು ಕೂಡ ಇನ್ನೂ ಏನು ಜಾಮೀನಿಗೂ ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ. ಹೀಗಾಗಿ ಎಲ್ಲ ಆರೋಪಿಗಳಿಗೂ ಕೂಡ ಇನ್ನೂ ಅಂದರೆ 16 ಜನ ಆರೋಪಿಗಳಿಗೂ ಕೂಡ ಇನ್ನೂ ನ್ಯಾಯಾಂಗ ಬಂಧನ ಮತ್ತೆ ಮುಂದುವರಿಕೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದರೆ ನಟ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಎಲ್ಲರನ್ನೂ ಕೂಡ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಮತ್ತೆ ನ್ಯಾಯಾಧೀಶರು ಇಲ್ಲಿ ಯಾರೂ ಕೂಡ ಜಾಮೀನಿಗೆ ಅರ್ಜಿ ಸಲ್ಲಿಸಿಲ್ಲ ಅಂಥೇಳಿ ಮತ್ತೆ ಎಲ್ಲರಿಗೂ ಕೂಡ ನ್ಯಾಯಾಂಗ ಬಂಧನ ನೀಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಾಹಿತಿಗಳು ಬಗೆದಷ್ಟು ಲಭ್ಯವಾಗ್ತಾನೆ ಇದೆ. ರೇಣುಕಾಸ್ವಾಮಿಯನ್ನ ಉಳಿಸ್ಕೊಳ್ಳೋದಕ್ಕೆ ಇದ್ದ ಒಂದು ಚಾನ್ಸ್ ಅನ್ನು ಕೂಡ ಆರೋಪಿಗಳು ಮಿಸ್ ಮಾಡಿದ್ದು ಹೇಗೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ಕೊಂಡು ಬನ್ನಿ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಸ್ಫೋಟಕ ವಿಚಾರ ಬೆಳಕಿಗೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ದಿನಕ್ಕೊಂದು ಅಪ್ಡೇಟ್ ಸಿಗ್ತಿದೆ. ಕೇಸ್ ಸಂಬಂಧ ಇಂಚಿಂಚು ಮಾಹಿತಿ ಹೆಕ್ಕಿ ತರ್ತಿರೋ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ತೀವ್ರವಾಗಿ ಗಾಯಗೊಂಡು ಒದ್ದಾಡ್ತಿದ್ದ ರೇಣುಕಾಸ್ವಾಮಿಯನ್ನ ಉಳಿಸಬಹುದಿತ್ತು ಅಂತ ಗೊತ್ತಾಗಿದೆ. ಮಹತ್ವದ ಸಾಕ್ಷ್ಯ ಸಿಕ್ಕಿದೆ ಅಂತ ನ್ಯಾಯಾಲಯಕ್ಕೆ ತಿಳಿಸಿದ್ದ ಪೊಲೀಸರು ವಿನಯ್ ಮೊಬೈಲ್ಗೆ ಬಂದಿದ್ದ ಆ ವಿಡಿಯೋ ಬಗ್ಗೆ ಮಾಹಿತಿ ನೀಡಿದ್ರು. ಎಫ್ಎಸ್ಎಲ್ ಪರಿಶೀಲನೆ ವೇಳೆ ಸ್ಫೋಟಕ ವಿಚಾರ ಬಯಲಿಗೆ ಬಂದಿದೆ. ವಿನಯ್ ಮೊಬೈಲ್ನಲ್ಲಿ ಪತ್ತೆಯಾದ ಎವಿಡೆನ್ಸ್ನಲ್ಲಿ ಈ ವಿಚಾರ ಗೊತ್ತಾಗಿದೆ.
ಕೊರಟಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯನ್ನ ಲಾಕ್ ಮಾಡಿದ್ದ ಆರೋಪಿಗಳು ಮನಬಂದಂತೆ ಥಳಿಸಿದ್ರು. ರಾತ್ರಿಯೆಲ್ಲ ಅಮಾನುಷವಾಗಿ ಹಲ್ಲೆ ಮಾಡಿ ಬಳಿಕ ಮುಂಜಾನೆ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡಿದ್ರು. ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸಿ ಹೋದ ಬಳಿಕ ಅವನ ಸದ್ಯದ ಸ್ಥಿತಿ ಕುರಿತು ಸೆಕ್ಯೂರಿಟಿ ಬಳಿ ವಿಡಿಯೋ ಪಡೆದಿದ್ದ. ಈ ವೇಳೆ ಬಿದ್ದು ಜೀವ ಉಳಿಸಿಕೊಳ್ಳೋಕೆ ಒದ್ದಾಡ್ತಿದ್ದ ರೇಣುಕಾ ಸ್ವಾಮಿ ವಿಡಿಯೋ ತೆಗೆದಿದ್ದ ಸೆಕ್ಯೂರಿಟಿ ಗಾರ್ಡ್ ವಿನಯ್ಗೆ ಕಳಿಸಿದ್ದ. ವಿನಯ್ ವಿಡಿಯೋ ನೋಡಿದ ಬೆನ್ನಲ್ಲೇ ಸೆಕ್ಯೂರಿಟಿ ಡಿಲೀಟ್ ಫಾರ್ ಎವ್ರಿವನ್ ಕೊಟ್ಟಿದ್ದ. ಅದಾದ ಬಳಿಕ ರೇಣುಕಾ ಸ್ವಾಮಿ ಸತ್ರೆ ಸಾಯಿ ಅಂತ ಆ ಗ್ಯಾಂಗ್ ಪಾರ್ಟಿ ಮುಂದುವರಿಸಿತ್ತು. ವಿನಯ್ ಮೊಬೈಲ್ ಎಫ್ಎಸ್ಎಲ್ಗೆ ಕಳಿಸಿ ಪರಿಶೀಲನೆ ಮಾಡಿಸಿರೋ ಪೊಲೀಸರಿಗೆ ಸತ್ಯ ಗೊತ್ತಾಗಿದೆ. ರಿಪೋರ್ಟ್ ವೇಳೆ ಸೆಕ್ಯೂರಿಟಿಯಿಂದ ವಿಡಿಯೋ ಬಂದಿರೋದು ಪತ್ತೆಯಾಗಿದೆ. ಹೀಗಾಗಿ ಸೆಕ್ಯೂರಿಟಿಯಿಂದ ಪೊಲೀಸರು 164 ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಒಂದು ವೇಳೆ ರೇಣುಕಾ ಸ್ವಾಮಿ ಒದ್ದಾಡ್ತಿದ್ದ ವೇಳೆಯೇ ಆಸ್ಪತ್ರೆಗೆ ದಾಖಲಿಸಿದ್ರೆ ಆತನ ಜೀವ ಉಳಿಯುತ್ತೇನೋ. ಆದರೆ ನಿರ್ಲಕ್ಷಿಸಿದ್ದಕ್ಕೆ ದರ್ಶನ್, ಪವಿತ್ರ ಗೌಡ ಸೇರಿ 17 ಆರೋಪಿಗಳು ಜೈಲಿಗೆ ಸೇರುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.